ಹಾಯ್ ಹಲೋ ವೆಲ್ಕಮ್ ಟು ರೋಡ್ ಟು ರೆಸಿಪೀಸ್. ನೀವೇನಾದರೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ನಿಮಗೆ ಒಳ್ಳೆ ನೇಚರ್ ವ್ಯೂ ಜೊತೆ ಟೆಂಪಲ್ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋ ಫುಲ್ ನೋಡಿ. ಇದು ಒಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿಗೆ ಬಂದರೆ ಇಲ್ಲಿಂದ ಹೋಗೋಕ್ಕೂ ಮನಸ್ಸಾಗೋದಿಲ್ಲ. ನೀವೇ ಮೋಡಗಳ ಮಧ್ಯ ಇರೋ ಥರ ಫೀಲ್ ಆಗುತ್ತೆ. ನಾವು ಈ ವಿಡಿಯೋದಲ್ಲಿ ಹೊರಟಿದ್ದು ಚಾಮರಾಜನಗರ ಡಿಸ್ಟಿಕ್ಗೆ ಸೇರಿರೋ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಬೆಂಗಳೂರಿಂದ 220 ಕಿಲೋಮೀಟರ್ಸ್ ಆಗುತ್ತೆ. ಮೈಸೂರಿಂದ 80 ಕಿಲೋಮೀಟರ್ಸ್ ಆಗುತ್ತೆ. ಬೆಟ್ಟಕ್ಕೆ ಫ್ರೀಕ್ವೆಂಟ್ಲಿ ಬಸ್ಸಸ್ ಅವೈಲಬಲ್ ಇಲ್ಲದೆ ಇರೋ ಕಾರಣ ಪ್ರೈವೇಟ್ ವೆಹಿಕಲಲ್ಲಿ ಬೆಟ್ಟದ ಹತ್ರ ರೀಚ್ ಆಗ್ಬೋದು. ಆದರೆ ಬೆಟ್ಟದ ಮೇಲೆ ಯಾವುದೇ ಪ್ರೈವೇಟ್ ವೆಹಿಕಲ್ಸ್ ಅಲೋ ಇಲ್ಲ. ಬೆಟ್ಟದ ಮೇಲೆ ಹೋಗಬೇಕು ಅಂದರೆ KSRTC ಬಸ್ಸಸ್ ಫ್ರೀಕ್ವೆಂಟ್ಲಿ ಇದೆ. ಬೆಳಗ್ಗೆ 8:30 ಸ್ಟಾರ್ಟ್ ಆದರೆ ಈವ್ನಿಂಗ್ 4:30 ತನಕ ಬಸ್ಸಸ್ ಇದೆ. ಇಲ್ಲಿ ಕಾಡು ಪ್ರಾಣಿಗಳು ಜಾಸ್ತಿ ಓಡಾಟ ಇರೋದ್ರಿಂದ ಈವ್ನಿಂಗ್ 5:30 ಮೇಲೆ ಯಾರೂ ಕೂಡ ಬೆಟ್ಟದ ಮೇಲೆ ಇರೋ ಆಗಿಲ್ಲ. ಇನ್ನು ಈ ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ಇಲ್ಲಿ ಅಗಸ್ತ್ಯ ಮುನಿಗಳ ತಪಸ್ಸಿಗೆ ಶ್ರೀ ವಿಷ್ಣುದೇವರು ಪ್ರತ್ಯಕ್ಷವಾಗಿ ನೆಲೆಗೊಳ್ಳುವುದಾಗಿ ಹೇಳ್ತಾರೆ. ಆದ್ದರಿಂದ ಅಗಸ್ತ್ಯ ಮುನಿಗಳು ಇಲ್ಲಿ ಗೋಪಾಲಸ್ವಾಮಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ಅಂತ ಹೇಳಲಾಗುತ್ತೆ. ಇಲ್ಲಿ ವರ್ಷಪೂರ್ತಿ ಬೆಟ್ಟದ ಮೇಲೆ ಹಿಮ ಇದ್ದೇ ಇರುತ್ತೆ. ಗರ್ಭಗುಡಿಯಲ್ಲಿ ಇರೋ ಗೋಪಾಲಸ್ವಾಮಿಯ ಮೂರ್ತಿ ಮೇಲೆ ಮತ್ತು ಗರ್ಭಗುಡಿಯ ಬಾಗಿಲ ಬಳಿ ಯಾವಾಗಲೂ ಹಿಮದ ನೀರು ಬೀಳ್ತಾನೆ ಇರುತ್ತೆ. ಆದ್ರಿಂದ ಇದನ್ನು ಹಿಮವದ್ ಗೋಪಾಲಸ್ವಾಮಿ ಎಂದು ಕರೀತಾರೆ. ಇನ್ನು ಈ ದೇವಸ್ಥಾನದ ಗರ್ಭಗುಡಿಯ ಮೇಲೆ ಇರೋ ಗೋಪುರ ಏಕಶಿಲೆಯಲ್ಲಿ ಮಾಡಲಾಗಿದೆ ಅಂತ ಹೇಳ್ತಾರೆ. ಇನ್ನು ಈ ದೇವಸ್ಥಾನ 14ನೇ ಶತಮಾನದಲ್ಲಿ ಸ್ಥಾಪಿಸಲಾಗಿದೆ ಎಂದು ಹೇಳಲಾಗುತ್ತೆ. ಹೊಯ್ಸಳರ ಆಳ್ವಿಕೆಯಲ್ಲಿ ರಾಜ ಚೋಳ ಬಲ್ಲಾಳ ಅವರು ನಿರ್ಮಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಇನ್ನು ಕೆಲವು ಮೂಲಗಳ ಪ್ರಕಾರ ರಾಜ ವಿಷ್ಣುವರ್ಧನ 11ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ. ಇನ್ನು ದೇವರ ವಿಗ್ರಹವನ್ನು ತ್ರಿಭಂಗಿಯಲ್ಲಿ ಕೆತ್ತಲಾಗಿದೆ. ಮರದ ಕೆಳಗೆ ಕೊಳಲನ್ನು ನುಡಿಸುತ್ತಾ ನೃತ್ಯ ಮಾಡುವ ಭಂಗಿಯಲ್ಲಿ ದೇವರನ್ನು ಕೆತ್ತಲಾಗಿದ್ದು ಮತ್ತು ಪ್ರಭಾವಳಿಯ ಸುತ್ತ ಗೋಪಾಲ ಗೋಪಿಕೆಯರ ಸಮೇತ ರುಕ್ಮಿಣಿ ಸತ್ಯಭಾಮೆಯ ಜೊತೆ ಶ್ರೀಕೃಷ್ಣ ನೆಲೆಸಿದ್ದಾರೆ. ಈ ಬೆಟ್ಟದ ಸುತ್ತ 25 ತೀರ್ಥಗಳಿವೆ. ಅದನ್ನು ಚಕ್ರತೀರ್ಥ ಅಂತ ಕರೀತಾರೆ. ಇಲ್ಲಿ ಇರೋ ಒಂದು ಕೊಳದಲ್ಲಿ ಕಾಗೆಯೊಂದು ಮುಳುಗಿ ಹಂಸವಾಗಿ ಹಾರಿ ಹೋಯ್ತಂತೆ. ಆದ ಕಾರಣ ಅದನ್ನು ಹಂಸತೀರ್ಥ ಅಂತ ಕೂಡ ಕರೀತಾರೆ. ಈಗಲೂ ಸಹ ಬೆಟ್ಟದ ಮೇಲೆ ಒಂದು ಸಹ ಕಾಗೆ ಕಾಣಿಸ್ಕೊಳ್ಳೋದಿಲ್ಲ. ಇನ್ನು ಈ ಸ್ಥಳದ ಮಹಿಮೆ ಬಗ್ಗೆ ಹೇಳೋದಾದರೆ, ಮಕ್ಕಳಾಗದೇ ಇರೋರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಮಕ್ಕಳಾಗುತ್ತೆ ಅನ್ನೋ ಪ್ರತೀತಿ ಕೂಡ ಇದೆ. ಮುದ್ದಾದ ಕೃಷ್ಣನ ಮೂರ್ತಿಯನ್ನು ಕೈಗೆ ಕೊಟ್ಟು ಆಶೀರ್ವಾದ ಮಾಡ್ತಾರೆ. ಕೊಡಗೈಯ ಶಿವ ನೀನು ಬಲ್ಗೈಯ ಭಕ್ತ ನಾನು ಕೊಡಗೈಯ ಶಿವ ನೀನು ಬಲ್ಗೈಯ ಭಕ್ತ ನಾನು ನಿನಗೇನ ಸ್ವಾಮಿ ಕೊಡಲಿ ನಾನು ಬಾಳೆ ಬಾಗಿದವು ನಿನಗೇನ ಸ್ವಾಮಿ ಕೊಡಲಿ ನಾನು ಬಾಳೆ ಬಾಗಿದವು ತಿಂಗಾಳ ಮುಳಗಿದವು ರಂಗೋಲ ಬೆಳಗಿದವು ಹಿಮಗೋಪಾಲನ ಪೂಜೆಗಿರುಗೋ ಬಾಳೆ ಬಾಗಿದವು. ನಾವು ಆ ಮುದ್ದಾದ ಕೃಷ್ಣನ ದರ್ಶನ ಮುಗಿಸ್ಕೊಂಡು ಇಲ್ಲಿಂದ ಹೊರಟಿದ್ದು ಮತ್ತೊಂದು ಪುರಾಣ ಪ್ರಸಿದ್ಧ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ. ಆ ದೇವಸ್ಥಾನದ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.